ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ. ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ. ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ. ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ. ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ. ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ.
ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ. ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ. ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ. ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ. ಪ್ರಯಾಣಕ್ಕೆ ಬಿಎಂಟಿಸಿ ಬಸ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬಿಎಂಟಿಸಿ ಬಸ್ ಹೊರಗೂ ಡೇಂಜರಸ್, ಒಳಗೂ ಆಪತ್ತು. ಕೇವಲ ರಸ್ತೆ ಮೇಲೆ ಅಷ್ಟೇ ಅಲ್ಲ, ಬಿಎಂಟಿಸಿ ಬಸ್ನ ಒಳಗೂ ಕೂಡ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಂತ ದುರ್ಗತಿ ನೋಡಿ ಕರ್ನಾಟಕದಲ್ಲಿ. ಅಷ್ಟೆಲ್ಲ ರಿಸೋರ್ಸ್ಫುಲ್ ಆದಂತ ರಾಜ್ಯ ಕರ್ನಾಟಕ. ಅಂಥದ್ರಲ್ಲಿ ಶಕ್ತಿ ಯೋಜನೆ ಅಂತ ನೀವು ಸಾವಿರಾರು ಕೋಟಿ ಫ್ರೀ ಬಸ್ ಯೋಜನೆಗೆ ಕೊಡ್ತೀರಿ. ಆದ್ರೆ ಬಸ್ಗಳ ಪರಿಸ್ಥಿತಿ ಏನಾಗಿದೆ? ಚಲಿಸ್ತಾ ಇದ್ದ ಬಸ್ನ ಒಳಗೆ ಕಬ್ಬಿಣದ ಹೊದಿಕೆ ತುಂಡಾಗಿ ಬಿದ್ದಿದೆ. ಬಸ್ನಲ್ಲಿ ಸೀಟ್ ಕೆಳಗಿನ ಕಬ್ಬಿಣದ ಹಾಸಿಗೆನೇ ತುಂಡಾಗಿ ಬಿದ್ದಿದೆ. ಆ ಕಬ್ಬಿಣ ಹಾಸಿರ್ತಾರಲ್ಲ ಸೀಟ್ ಕೆಳಗಡೆ, ಅದೇ ತುಂಡಾಗಿ ಬಿದ್ದಿದೆ. ಏಕಾಏಕಿ ಬಸ್ನ ಚಕ್ರದ ಅಡಿಗೆ ಸಿಲುಕಿದ್ದಾನೆ ಪ್ರಯಾಣಿಕ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೋಡಿ, ಬಸ್ಸಲ್ಲಿ ಕೂತಿರ್ತೀರಿ, ಸೇಫ್ ಆಗಿದೆ ಅಂತ ಬಸ್ಸಲ್ಲಿ ಕೂತಿರ್ತೀರಿ, ಆ ಸೀಟ್ ಕೆಳಗಡೆ ಇರೋ ಕಬ್ಬಿಣನೇ ತುಂಡಾಗಿ ಆ ಇಡೀ ಚೇರ್ ಸಮೇತ.